ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವ ಕೆಎಸ್ಸಿಎಗೆ ಆಡಳಿತ ಅಧಿಕಾರಿ ನೇಮಕ ಆಗೋದು ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರುವ ಇದೇ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿ ಸ್ಟೇಡಿಯಂ ಇದೆ. 1969ರಿಂದ 99 ವರ್ಷಕ್ಕೆ ಇವರು ಲೀಸ್ ಪಡ್ಕೊಂಡಿದ್ದಾರೆ. ಕೆಎಸ್ಸಿಎ ಕೋಟಿ ಕೋಟಿ ಆದಾಯ ಗಳಿಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ವರ್ಷಕ್ಕೆ ವಾರ್ಷಿಕವಾಗಿ ಇವರು ಕಟ್ಟುವ ಹಣ ₹100 ಮಾತ್ರ, ಬರೀ ₹100. ಯಾವತ್ತಿಂದ 1969ರಿಂದಲೂ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ. 16 ಎಕರೆ ಜಾಗ ಇವರು ಬಳಸ್ತಾ ಇದ್ದಾರೆ. ಸ್ಟೇಡಿಯಂ ಎಲ್ಲ ಅಲ್ಲೇ ಇದೆ. ಕೋಟಿ ಕೋಟಿ ಹಣ ಬರ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಕಟ್ತಾ ಇರೋದು ಕೇವಲ ₹100 ಮಾತ್ರ. ನ್ಯಾಷನಲ್ ಇಂಟರ್ನ್ಯಾಷನಲ್ IPL ಪಂದ್ಯಾವಳಿ ಇಲ್ಲೇ ನಡೆಯುತ್ತೆ. 100 ಕೋಟಿ ಆದಾಯ ಗಳಿಸ್ತಾ ಇದೆ ಕೆಎಸ್ಸಿಎ. ಇದೇ ಕಾರಣಕ್ಕೆ ಈಗ IAS ಅಧಿಕಾರಿಯನ್ನ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವ ಕೆಎಸ್ಸಿಎಗೆ ಆಡಳಿತ ಅಧಿಕಾರಿ ನೇಮಕ ಆಗೋದು ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರುವ ಇದೇ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿ ಸ್ಟೇಡಿಯಂ ಇದೆ. 1969ರಿಂದ 99 ವರ್ಷಕ್ಕೆ ಇವರು ಲೀಸ್ ಪಡ್ಕೊಂಡಿದ್ದಾರೆ. ಕೆಎಸ್ಸಿಎ ಕೋಟಿ ಕೋಟಿ ಆದಾಯ ಗಳಿಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ವಾರ್ಷಿಕವಾಗಿ ಇವರು ಕಟ್ಟುವ ಹಣ ₹100 ಮಾತ್ರ, ಬರೀ ₹100. ಯಾವತ್ತಿಂದ 1969ರಿಂದಲೂ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ. 16 ಎಕರೆ ಜಾಗ ಇವರು ಬಳಸ್ತಾ ಇದ್ದಾರೆ. ಸ್ಟೇಡಿಯಂ ಎಲ್ಲ ಅಲ್ಲೇ ಇದೆ. ಕೋಟಿ ಕೋಟಿ ಹಣ ಬರ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಕಟ್ತಾ ಇರೋದು ಕೇವಲ ₹100 ಮಾತ್ರ. ನ್ಯಾಷನಲ್ ಇಂಟರ್ನ್ಯಾಷನಲ್ IPL ಪಂದ್ಯಾವಳಿ ಇಲ್ಲೇ ನಡೆಯುತ್ತೆ. 100 ಕೋಟಿ ಆದಾಯ ಗಳಿಸ್ತಾ ಇದೆ ಕೆಎಸ್ಸಿಎ. ಇದೇ ಕಾರಣಕ್ಕೆ ಈಗ IAS ಅಧಿಕಾರಿಯನ್ನ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವ ಕೆಎಸ್ಸಿಎಗೆ ಆಡಳಿತ ಅಧಿಕಾರಿ ನೇಮಕ ಆಗೋದು ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರುವ ಇದೇ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿ ಸ್ಟೇಡಿಯಂ ಇದೆ. 1969ರಿಂದ 99 ವರ್ಷಕ್ಕೆ ಇವರು ಲೀಸ್ ಪಡ್ಕೊಂಡಿದ್ದಾರೆ. ಕೆಎಸ್ಸಿಎ ಕೋಟಿ ಕೋಟಿ ಆದಾಯ ಗಳಿಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ವಾರ್ಷಿಕವಾಗಿ ಇವರು ಕಟ್ಟುವ ಹಣ ₹100 ಮಾತ್ರ, ಬರೀ ₹100. ಯಾವತ್ತಿಂದ 1969ರಿಂದಲೂ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ. 16 ಎಕರೆ ಜಾಗ ಇವರು ಬಳಸ್ತಾ ಇದ್ದಾರೆ. ಸ್ಟೇಡಿಯಂ ಎಲ್ಲ ಅಲ್ಲೇ ಇದೆ. ಕೋಟಿ ಕೋಟಿ ಹಣ ಬರ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಕಟ್ತಾ ಇರೋದು ಕೇವಲ ₹100 ಮಾತ್ರ. ನ್ಯಾಷನಲ್ ಇಂಟರ್ನ್ಯಾಷನಲ್ IPL ಪಂದ್ಯಾವಳಿ ಇಲ್ಲೇ ನಡೆಯುತ್ತೆ. 100 ಕೋಟಿ ಆದಾಯ ಗಳಿಸ್ತಾ ಇದೆ ಕೆಎಸ್ಸಿಎ. ಇದೇ ಕಾರಣಕ್ಕೆ ಈಗ IAS ಅಧಿಕಾರಿಯನ್ನ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವ ಕೆಎಸ್ಸಿಎಗೆ ಆಡಳಿತ ಅಧಿಕಾರಿ ನೇಮಕ ಆಗೋದು ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರುವ ಇದೇ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿ ಸ್ಟೇಡಿಯಂ ಇದೆ. 1969ರಿಂದ 99 ವರ್ಷಕ್ಕೆ ಇವರು ಲೀಸ್ ಪಡ್ಕೊಂಡಿದ್ದಾರೆ. ಕೆಎಸ್ಸಿಎ ಕೋಟಿ ಕೋಟಿ ಆದಾಯ ಗಳಿಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ವಾರ್ಷಿಕವಾಗಿ ಇವರು ಕಟ್ಟುವ ಹಣ ₹100 ಮಾತ್ರ, ಬರೀ ₹100. ಯಾವತ್ತಿಂದ 1969ರಿಂದಲೂ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ. 16 ಎಕರೆ ಜಾಗ ಇವರು ಬಳಸ್ತಾ ಇದ್ದಾರೆ. ಸ್ಟೇಡಿಯಂ ಎಲ್ಲ ಅಲ್ಲೇ ಇದೆ. ಕೋಟಿ ಕೋಟಿ ಹಣ ಬರ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಕಟ್ತಾ ಇರೋದು ಕೇವಲ ₹100 ಮಾತ್ರ. ನ್ಯಾಷನಲ್ ಇಂಟರ್ನ್ಯಾಷನಲ್ IPL ಪಂದ್ಯಾವಳಿ ಇಲ್ಲೇ ನಡೆಯುತ್ತೆ. 100 ಕೋಟಿ ಆದಾಯ ಗಳಿಸ್ತಾ ಇದೆ ಕೆಎಸ್ಸಿಎ. ಇದೇ ಕಾರಣಕ್ಕೆ ಈಗ IAS ಅಧಿಕಾರಿಯನ್ನ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ.
ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವ ಕೆಎಸ್ಸಿಎಗೆ ಆಡಳಿತ ಅಧಿಕಾರಿ ನೇಮಕ ಆಗೋದು ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರುವ ಇದೇ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿ ಸ್ಟೇಡಿಯಂ ಇದೆ. 1969ರಿಂದ 99 ವರ್ಷಕ್ಕೆ ಇವರು ಲೀಸ್ ಪಡ್ಕೊಂಡಿದ್ದಾರೆ. ಕೆಎಸ್ಸಿಎ ಕೋಟಿ ಕೋಟಿ ಆದಾಯ ಗಳಿಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ವರ್ಷಕ್ಕೆ ವಾರ್ಷಿಕವಾಗಿ ಇವರು ಕಟ್ಟುವ ಹಣ ₹100 ಮಾತ್ರ, ಬರೀ ₹100. ಯಾವತ್ತಿಂದ 1969ರಿಂದಲೂ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ. 16 ಎಕರೆ ಜಾಗ ಇವರು ಬಳಸ್ತಾ ಇದ್ದಾರೆ. ಸ್ಟೇಡಿಯಂ ಎಲ್ಲ ಅಲ್ಲೇ ಇದೆ. ಕೋಟಿ ಕೋಟಿ ಹಣ ಬರ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಕಟ್ತಾ ಇರೋದು ಕೇವಲ ₹100 ಮಾತ್ರ. ನ್ಯಾಷನಲ್ ಇಂಟರ್ನ್ಯಾಷನಲ್ IPL ಪಂದ್ಯಾವಳಿ ಇಲ್ಲೇ ನಡೆಯುತ್ತೆ. 100 ಕೋಟಿ ಆದಾಯ ಗಳಿಸ್ತಾ ಇದೆ ಕೆಎಸ್ಸಿಎ. ಇದೇ ಕಾರಣಕ್ಕೆ ಈಗ IAS ಅಧಿಕಾರಿಯನ್ನ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವ ಕೆಎಸ್ಸಿಎಗೆ ಆಡಳಿತ ಅಧಿಕಾರಿ ನೇಮಕ ಆಗೋದು ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರುವ ಇದೇ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿ ಸ್ಟೇಡಿಯಂ ಇದೆ. 1969ರಿಂದ 99 ವರ್ಷಕ್ಕೆ ಇವರು ಲೀಸ್ ಪಡ್ಕೊಂಡಿದ್ದಾರೆ. ಕೆಎಸ್ಸಿಎ ಕೋಟಿ ಕೋಟಿ ಆದಾಯ ಗಳಿಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ವಾರ್ಷಿಕವಾಗಿ ಇವರು ಕಟ್ಟುವ ಹಣ ₹100 ಮಾತ್ರ, ಬರೀ ₹100. ಯಾವತ್ತಿಂದ 1969ರಿಂದಲೂ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ. 16 ಎಕರೆ ಜಾಗ ಇವರು ಬಳಸ್ತಾ ಇದ್ದಾರೆ. ಸ್ಟೇಡಿಯಂ ಎಲ್ಲ ಅಲ್ಲೇ ಇದೆ. ಕೋಟಿ ಕೋಟಿ ಹಣ ಬರ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಕಟ್ತಾ ಇರೋದು ಕೇವಲ ₹100 ಮಾತ್ರ. ನ್ಯಾಷನಲ್ ಇಂಟರ್ನ್ಯಾಷನಲ್ IPL ಪಂದ್ಯಾವಳಿ ಇಲ್ಲೇ ನಡೆಯುತ್ತೆ. 100 ಕೋಟಿ ಆದಾಯ ಗಳಿಸ್ತಾ ಇದೆ ಕೆಎಸ್ಸಿಎ. ಇದೇ ಕಾರಣಕ್ಕೆ ಈಗ IAS ಅಧಿಕಾರಿಯನ್ನ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಇದೆಲ್ಲದಕ್ಕೂ ಕೂಡ ಕಾರಣ ಆಗಿರುವ ಕೆಎಸ್ಸಿಎಗೆ ಆಡಳಿತ ಅಧಿಕಾರಿ ನೇಮಕ ಆಗೋದು ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರುವ ಇದೇ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿ ಸ್ಟೇಡಿಯಂ ಇದೆ. 1969ರಿಂದ 99 ವರ್ಷಕ್ಕೆ ಇವರು ಲೀಸ್ ಪಡ್ಕೊಂಡಿದ್ದಾರೆ. ಕೆಎಸ್ಸಿಎ ಕೋಟಿ ಕೋಟಿ ಆದಾಯ ಗಳಿಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ವಾರ್ಷಿಕವಾಗಿ ಇವರು ಕಟ್ಟುವ ಹಣ ₹100 ಮಾತ್ರ, ಬರೀ ₹100. ಯಾವತ್ತಿಂದ 1969ರಿಂದಲೂ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ. 16 ಎಕರೆ ಜಾಗ ಇವರು ಬಳಸ್ತಾ ಇದ್ದಾರೆ. ಸ್ಟೇಡಿಯಂ ಎಲ್ಲ ಅಲ್ಲೇ ಇದೆ. ಕೋಟಿ ಕೋಟಿ ಹಣ ಬರ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಕಟ್ತಾ ಇರೋದು ಕೇವಲ ₹100 ಮಾತ್ರ. ನ್ಯಾಷನಲ್ ಇಂಟರ್ನ್ಯಾಷನಲ್ IPL ಪಂದ್ಯಾವಳಿ ಇಲ್ಲೇ ನಡೆಯುತ್ತೆ. 100 ಕೋಟಿ ಆದಾಯ ಗಳಿಸ್ತಾ ಇದೆ ಕೆಎಸ್ಸಿಎ. ಇದೇ ಕಾರಣಕ್ಕೆ ಈಗ IAS ಅಧಿಕಾರಿಯನ್ನ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ